ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. 40 ವರ್ಷಗಳ ನಂತರ ನಮ್ಮಲ್ಲಿ ಎಷ್ಟೋ ಜನರಿಗೆ ಜಾಯಿಂಟ್ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನೀವೇ ಅದು ಅಬ್ಸರ್ವ್ ಮಾಡಿರ್ತೀರ. ಆಫ್ಟರ್ 40 ಇಯರ್ಸ್ ನಾವು ನೋಡುವಾಗ ಮೊದಲಿನ ಥರ ಆ ಒಂದು ಫ್ಲೆಕ್ಸಿಬಿಲಿಟಿ ನಮಗಿರಲ್ಲ. ಮಂಡಿ ನೋವು ಸ್ಟಾರ್ಟ್ ಆಗಿರುತ್ತೆ. ಸ್ವಲ್ಪ ಸ್ಟೆಪ್ಸ್ ಹತ್ತಿದ ಕೂಡಲೇ ಮಂಡಿಯಲ್ಲಿ ಸಿವಿಯರ್ ಸ್ಟಿಫ್ನೆಸ್ಸು, ಪೇಯ್ನ್ ಬರುವಂಥ ಸಾಧ್ಯತೆ ಇದೆ. ಬ್ಯಾಕ್ ಪೇಯ್ನ್ ಡೆವಲಪ್ ಆಗುತ್ತೆ. ಇನ್ನೆಷ್ಟೋ ಜನರಿಗೆ ಶೋಲ್ಡರ್ ಪೇಯ್ನ್ ಡೆವಲಪ್ ಆಗುತ್ತೆ. ಸೊ ಈ ಥರ ಜಾಯಿಂಟ್ ಇಶ್ಯೂಸ್ ಯೂಶ್ವಲಿ ನಾವು 40 ವರ್ಷಗಳ ನಂತರ ಅಬ್ಸರ್ವ್ ಮಾಡ್ತೀವಿ. ಸೊ ನಮಗೆ ಈ ಜಾಯಿಂಟ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆದಾಗ ನಾವೇನು ಅನ್ಕೊಳ್ತೀವಿ, ನಮಗೆ ವಯಸ್ಸಾಗಿದೆ, 40 ವರ್ಷ ಆದಮೇಲೆ ಈ ಥರ ಸಮಸ್ಯೆಗಳೆಲ್ಲರಿಗೂ ಆಗುತ್ತೆ. ಆ್ಯಂಡ್ ನಾವು ಎಕ್ಸ್ರೇ ಮಾಡಿ ನೋಡುವಾಗ ಡಾಕ್ಟ್ರು ಹೇಳ್ತಾರೆ ನಿಮಗೆ ಎರ್ಲಿ ಆಸ್ಟಿಯೋ ಆರ್ಥರೈಟಿಸ್ ಇದೆ, ಸೌಕಳಿ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನೋಡಿದರೆ ಇದು ಸೌಕಳಿ ಆಗೋದ್ರಿಂದ ಬರುವಂಥ ಸಮಸ್ಯೆಗಳಲ್ಲ. ಸೊ ಮೇನ್ ಇದಕ್ಕೆ ಕಾರಣ ಏನು ಅಂದರೆ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್, ಅಂದರೆ ನಮ್ಮ ಜಾಯಿಂಟ್ ಹೆಲ್ತ್ ಚೆನ್ನಾಗಿರಲಿಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ನಮ್ಮ ಆಹಾರದಲ್ಲಿ ಕಡಿಮೆ ಬಿದ್ದಾಗ ನಮಗೆ ಜಾಯಿಂಟ್ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಅಲ್ಲಿ ಇರುವಂಥ ಕಾರ್ಟಿಲೇಜ್ ಏನಿದೆ ಅದು ಡಿಜನರೇಷನ್ ಆದಾಗ ನಮಗೆ ಜಾಯಿಂಟ್ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇರೋ ಮಸಲ್ ವೀಕ್ನೆಸ್ ಇದ್ದರೆ ನಮಗೆ ಜಾಯಿಂಟ್ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದೇ ಥರ ಅಲ್ಲಿ ಇರುವಂಥ ಮೂಳೆಗಳಲ್ಲಿ ಇರುವಂಥ ಜೀವಕೋಶಗಳೇನಿದೆ ಅದರದ್ದು ರೀಜನರೇಷನ್ ಚೆನ್ನಾಗಿ ಆಗ್ತಾ ಇಲ್ಲ ಅಂದರೂ ಕೂಡ ನಮಗೆ ಮೂಳೆಗಳ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ 40 ವರ್ಷಗಳ ನಂತರನೂ ಈ ಥರ ಜಾಯಿಂಟ್ ಸಮಸ್ಯೆಗಳು ಬರಬಾರ್ದು, ನಮ್ಮ ಜಾಯಿಂಟ್ಗಳೆಲ್ಲ ಗಟ್ಟಿಯಾಗಿರಬೇಕು, ಅಥವಾ ಈಗ ನಮಗೆ ಮಂಡಿ ನೋವು, ಸೊಂಟ ನೋವು ಅಥವಾ ಫ್ಲೆಕ್ಸಿಬಿಲಿಟಿ ಎಲ್ಲ ಕಡಿಮೆ ಆಗಿದೆ, ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆದರೆ ಅದರಿಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ನಾವು ಯಾವ ಆಹಾರಗಳನ್ನು ಸೇವಿಸಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಯೂಶಲಿ 40 ವರ್ಷಗಳ ನಂತರ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ, ಆದರೆ ನಾವು ಕೆಳಗೆ ಕೂತ್ಕೊಂಡು ಹೇಳುವಾಗ ನಮಗೆ ತುಂಬ ಕಷ್ಟ ಆಗುತ್ತೆ, ಮಂಡಿ ಮೇಲೆ ತುಂಬ ಪ್ರೆಷರ್ ಬಿದ್ದಂಗೆ ಆಗುತ್ತೆ, ಅಥವಾ ಇಂಡಿಯನ್ ಟಾಯ್ಲೆಟ್ಸಲ್ಲಿ ಕೂತ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ಬೋದು. ಕೆಲವರಿಗೆ ತುಂಬ ಹೊತ್ತು ಬಗ್ಗಿ ಕೆಲಸ ಮಾಡುವಾಗ ಬ್ಯಾಕಲ್ಲಿ ಸಿವಿಯರ್ ಸ್ಟಿಫ್ನೆಸ್ ಎಲ್ಲ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಯೂಶಲಿ ಈ ಥರ ಸಮಸ್ಯೆಗಳು 40 ವರ್ಷದ ನಂತರ ಸ್ಟಾರ್ಟ್ ಆಗಲಿಕ್ಕೆ ಮೇನ್ಲಿ 5 ಕಾರಣಗಳಿದೆ. ಸೊ ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ, ನಮ್ಮ ಜಾಯಿಂಟ್ಗಳು ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಇರುವಂಥ ಒಂದು ಪ್ರೋಟೀನ್ ಅಥವಾ ಒಂದು ಕನೆಕ್ಟಿವ್ ಟಿಶ್ಯೂ ಪ್ರೊಡಕ್ಷನ್ ತುಂಬ ಚೆನ್ನಾಗಿರಬೇಕು. ಇದಕ್ಕೆ ನಾವು ಕೊಲಾಜನ್ ಅಂತ ಹೇಳ್ತೀವಿ. ಸೊ ಯೂಶಲಿ ಏನಾಗುತ್ತೆ, ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಬಾಡಿಯಲ್ಲಿ ಈ ಕೊಲಾಜನ್ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಜಾಯಿಂಟ್ ಇರ್ಬೋದು, ಜಾಯಿಂಟಲ್ಲಿರುವಂಥ ಕಾರ್ಟಿಲೇಜ್ ಇರ್ಬೋದು, ಅಲ್ಲಿರುವಂಥ ಮಸಲ್ಸು, ಟೆಂಡನ್ಸು, ಲಿಗಮೆಂಟ್ಸು ಇದೆಲ್ಲ ಚೆನ್ನಾಗಿರಬೇಕು ಅಂದರೆ ಕೊಲಾಜನ್ ಪ್ರೊಡಕ್ಷನ್ ಏನಿದೆ ನಮ್ಮ ಬಾಡಿಯಲ್ಲಿ ಚೆನ್ನಾಗಿರಬೇಕು. ಸೊ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಕೊಲಾಜನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರ್ತದೆ. ಆ್ಯಂಡ್ ನಮ್ಮ ಆಹಾರಗಳಲ್ಲಿ ಕೂಡ ಆ ಕೊಲಾಜನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಇರಬೇಕು. ಸೊ ನಮ್ಮ ಆಹಾರದಲ್ಲಿ ಏನಿರುತ್ತೆ, ಯೂಶಲಿ ಪ್ಲೇನ್ ಆಗಿರುವಂಥ ಫುಡ್ ನಾವು ರೆಗ್ಯುಲರ್ಲಿ ತಗೊಳ್ತಾ ಇರ್ತೀವಿ. ಯಾವುದು ಲೈಕ್ ಕೊಲಾಜನ್ ಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಅಮಿನೋ ಆಸಿಡ್ಸ್ಗಳು ಕೊರತೆ ಇದ್ದಾಗ ಏನಾಗುತ್ತೆ, ಕೊಲಾಜನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಮ್ಮ ಜಾಯಿಂಟ್ದು ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗುತ್ತೆ, ಅಲ್ಲಿರುವಂಥ ಕಾರ್ಟಿಲೇಜ್ ವೇರೌಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿರುವ ಲಿಗಮೆಂಟ್ಸ್ದು ಹೆಲ್ತ್ ಚೆನ್ನಾಗಿರಲ್ಲ, ಗಟ್ಟಿ ಇರಲ್ಲ. ಸೊ ಹಾಗಾಗಿ ಜಾಯಿಂಟ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಇನ್ನೊಂದು ಏನಂದರೆ ಇನ್ಫ್ಲಮೇಷನ್. ಸೊ ಯೂಶಲಿ ನೀವು ಅಬ್ಸರ್ವ್ ಮಾಡಿ ನೋಡಿರ್ತೀರ, ಆಫ್ಟರ್ 40 ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ಸ್ ಎಲ್ಲ ಜಾಸ್ತಿ ಆಗಿರುತ್ತೆ. ನೀವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ನಮ್ಮ ESR ಲೆವೆಲ್ಸ್ ಇರ್ಬೋದು, CRP ಲೆವೆಲ್ಸ್ ಇರ್ಬೋದು, ಈ ಥರ ಇನ್ಫ್ಲಮೇಟರಿ ಮಾರ್ಕರ್ಸ್ ಎಲ್ಲ ಜಾಸ್ತಿ ಆದಂಗೆ ನಮಗೆ ಗೊತ್ತಾಗುತ್ತೆ. ಸೊ ಯೂಶಲಿ ಇದಕ್ಕೆ ಇರುವಂಥ ಮೇನ್ ಕಾರಣ ಏನು, ನಮ್ಮ ಆಹಾರ. ಸೊ ನಮ್ಮ ಆಹಾರ ಏನಿದೆ, ನಾವು ತುಂಬ ಈ ಪ್ರಾಸೆಸ್ಡ್ ಫುಡ್ಗಳು ತಗೊಳ್ಳುವಾಗ, ನಾವು ತುಂಬ ಹೈ ಗ್ಲೂಕೋಸ್ ಇರುವಂಥ ಆಹಾರಗಳು ಸೇವಿಸುವಾಗ, ನಮ್ಮ ಆಹಾರದಲ್ಲಿ ಈಗೇನಿದೆ ಒಮೆಗಾ 6 ಫ್ಯಾಟಿ ಆಸಿಡ್ ಕಂಟೆಂಟ್ ಏನಿದೆ ತುಂಬ ಜಾಸ್ತಿ ಇದೆ. ಬಿಕಾಸ್ ಎಷ್ಟೋ ಸಲ ನಾವು ಹೊರಗಡೆ ಶಾಪ್ಸಲ್ಲೆಲ್ಲ ಹೋಗಿ ಎಷ್ಟೋ ಫುಡ್ಗಳನ್ನು ಅಂದರೆ ಆಹಾರಗಳನ್ನ ಎಷ್ಟೋ ಸಲ ನಾವು ಹೋಟೆಲ್ಸ್ಗೆಲ್ಲ ಹೋಗಿ ತಗೊಂಡಾಗ ಅಲ್ಲಿ ಎಷ್ಟೋ ವೆಜಿಟಬಲ್ ಆಯಿಲ್ಸು, ಒಳ್ಳೆ ಆಯಿಲ್ ಎಲ್ಲ ಯೂಸ್ ಮಾಡಿರಲ್ಲ. ಸೊ ಹಾಗಾಗಿ ನಮ್ಮ ಆಹಾರದಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ನೋಡಿರ್ತೀರ, ಎಲ್ಲರಿಗೂ ಆಫ್ಟರ್ 40-45 ಎಲ್ಲ ಆದಾಗ ಸಕ್ಕರೆ ಕಾಯಿಲೆ ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ತುಂಬ ಜನರಲ್ಲಿ ಶೋಲ್ಡರ್ ಪೇಯ್ನ್ ಡೆವಲಪ್ ಆಗೋದು ನೀವು ನೋಡಿರ್ತೀರ. ಸೊ ಸಕ್ಕರೆ ಕಾಯಿಲೆಯಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಓವರಾಲ್ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ನಮ್ಮ ಜಾಯಿಂಟ್ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಆಗುತ್ತೆ. ಮೂರನೇ ಮೇನ್ ರೀಸನ್ ಅಂದರೆ, ನಮ್ಮ ಮೂಳೆಗಳಲ್ಲಿರುವಂಥ ಮಿನರಲ್ ಡೆನ್ಸಿಟಿ ಏನಿದೆ ಅದು ಕಡಿಮೆ ಆಗೋದ್ರಿಂದ. ಬಿಕಾಸ್ ನಾವು ತಗೊಳ್ಳುವಂಥ ಆಹಾರದಲ್ಲಿ ನಮ್ಮ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಬೇಕಾಗಿರುವಂಥ ಮಿನರಲ್ಸ್ದು ಕೊರತೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಬೇಗ ನಮಗೆ ಡಿಜನರೇಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೂಳೆಗಳಲ್ಲಿ ಇರುವಂಥ ಜೀವಕೋಶಗಳೇನಿದೆ ಅದು ಸಾಯ್ತಾ ಇರ್ತದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದೇ ಥರ ರೀಜನರೇಷನ್ ಕೂಡ ಆಗ್ತಾ ಇರಬೇಕಾಗುತ್ತೆ. ಸೊ ರೀಜನರೇಷನ್ ಸರಿಯಾಗಿ ಆಗಿಲ್ಲ, ಇದ್ದಿದ್ದು ಜೀವಕೋಶಗಳೆಲ್ಲ ಸತ್ತೋದಾಗ ಏನಾಗುತ್ತೆ, ಅಲ್ಲಿ ಬೋನ್ ತುಂಬ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಕ್ಸ್ರೇ ಮಾಡಿ ನೋಡುವಾಗ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಆಸ್ಟಿಯೋಪೋರೋಸಿಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದರದ ಮುಖ್ಯ ಕಾರಣ ಏನು ಅಂದರೆ, ನಮ್ಮ ಮೂಳೆಗಳಲ್ಲಿ, ನಮ್ಮ ಜಾಯಿಂಟಲ್ಲಿ ಏನೇನು ಮಿನರಲ್ಸ್ ಡೆಪಾಸಿಟ್ ಆಗಬೇಕು ಅದು ಕರೆಕ್ಟಾಗಿ ಡೆಪಾಸಿಟ್ ಆಗ್ತಾ ಇಲ್ಲ. ಎಷ್ಟೋ ಜನರಲ್ಲಿ ಈ ಡೆಫಿಷಿಯನ್ಸಿ ಪ್ರಾಬ್ಲಮ್ ಕಂಡು ಬರುತ್ತೆ. ಸೊ ಹಾಗಾಗಿ ಅವರಿಗೆ ಬೇಗ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಬೇಗ ಸೌಕಳಿ ಕೂಡ ಡೆವಲಪ್ ಆಗುತ್ತೆ.
ಇನ್ನೊಂದು ಮುಖ್ಯ ಕಾರಣ ಅಂದರೆ ಎಲ್ಲರೂ ಹೇಳೋದು ನೀವು ಕೇಳಿರ್ತೀರಾ, ನಮ್ಮ ಜಾಯಿಂಟ್ ಏನಿದೆ ಅದು ಡ್ರೈ ಆಗಿದೆ, ಅಲ್ಲಿ ಇರಬೇಕಾಗಿರೋ ಆಯಿಲ್ ಡ್ರೈ ಆಗಿದೆ ಅಂತ ಹೇಳೋದು ನೀವು ಕೇಳಿರ್ತೀರಾ. ಇದಕ್ಕೆ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ನಮ್ಮ ಬಾಡಿಯಲ್ಲಿ ಎಷ್ಟೋ ಜಾಯಿಂಟ್ಸ್ಗಳೇನಿದೆ ಸೈನೋವಿಯಲ್ ಜಾಯಿಂಟ್ಸ್ ಅಂತ ಇದೆ. ಸೊ ಈ ಸೈನೋವಿಯಲ್ ಜಾಯಿಂಟ್ಸ್ ಒಳಗಡೆ ಇರುವಂಥ ಸ್ಟ್ರಕ್ಚರ್ಸ್ಗೆ ಚೆನ್ನಾಗಿ ಹೆಲ್ತ್ ಇರಬೇಕು, ಅಥವಾ ಅದರದ್ದು ಪೌಷ್ಟಿಕಾಂಶಗಳೆಲ್ಲ ಅದಕ್ಕೆ ಸರಿಯಾಗಿ ಸಿಗಬೇಕು. ಅದೇ ಥರ ಜಾಯಿಂಟ್ದು ಲೂಬ್ರಿಕೇಷನ್ ಚೆನ್ನಾಗಿ ಆಗಬೇಕು ಅಂದರೆ ಈ ಸೈನೋವಿಯಲ್ ಫ್ಲೂಯಿಡ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು. ಸೊ ನಮ್ಮ ಆಹಾರ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಜಾಯಿಂಟ್ಗಳಲ್ಲಿ ಇರಬೇಕಾಗಿರುವಂಥ ಈ ಸೈನೋವಿಯಲ್ ಫ್ಲೂಯಿಡ್ ಪ್ರೊಡಕ್ಷನ್ ಸರಿಯಾಗಿ ಆಗಲ್ಲ. ಅಲ್ಲಿ ಫ್ರಿಕ್ಷನ್ ಏನಿದೆ ಜಾಯಿಂಟಲ್ಲಿ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸೌಕಳಿ ಬೇಗ ಆಗುವಂಥ ಸಾಧ್ಯತೆ ಇದೆ. ಸೊ ನಾವು ತಗೊಳ್ಳುವಂಥ ಆಹಾರ ಹೇಗಿರಬೇಕು ಅಂದರೆ ನಮ್ಮ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಸೈನೋವಿಯಲ್ ಫ್ಲೂಯಿಡ್ ಪ್ರೊಡಕ್ಷನಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಆಹಾರಗಳು ನಾವು ರೆಗ್ಯುಲರ್ಲಿ ಸೇವಿಸಬೇಕಾಗುತ್ತೆ. ಇನ್ನೊಂದು ಮುಖ್ಯವಾಗಿರೋದು ರೆಡ್ಯೂಸ್ಡ್ ಮಸಲ್ ಸ್ಟ್ರೆಂತ್. ಅಂದರೆ ನಮಗೆಲ್ಲ ಮಸಲ್ ವೀಕ್ನೆಸ್ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಜಾಯಿಂಟ್ ಮೇಲೆ ಇರುವಂಥ ಒತ್ತಡ ತುಂಬ ಜಾಸ್ತಿ ಆಗುತ್ತೆ. ನಮ್ಮ ಮೂಳೆಗಳೇನಿದೆ, ನಮ್ಮ ಜಾಯಿಂಟ್ಸ್ಗಳೇನಿದೆ ಅದರ ಸ್ಟ್ರೆಂತ್ ಡಿಪೆಂಡ್ ಆಗಿರೋದು ಅದರ ಸುತ್ತಮುತ್ತಲು ಇರುವಂಥ ಮಸಲ್ಸ್ ಮೇಲೆ. ಸೊ ಈಗ ನಮಗೆ ಗೊತ್ತು, ನಾವೆಲ್ಲ ವೈಟ್ ಕಾಲರ್ ಜಾಬ್ ಮಾಡೋರು, ಎಲ್ಲೂ ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಆಗಿರುತ್ತೆ. ಡಾಕ್ಟರ್ ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಅಂತ ಹೇಳಿದ ಕೂಡಲೇ ನಾವು ಒಂದು ತಿಂಗಳ ಜಿಮ್ಗೆ ಹೋಗಿ ಏನಾದರೂ ವೆಯ್ಟ್ ಎತ್ತೀವಿ, ಸೊಂಟ ನೋವಾಗುತ್ತೆ, ಮತ್ತು ಅದಕ್ಕಿರುವ ಟ್ರೀಟ್ಮೆಂಟೇ ಕಂಟಿನ್ಯೂ ಆಗುತ್ತೆ, ನಮ್ಗೆ ಏನೂ ಎಕ್ಸಸೈಸು ಮಾಡೋಕ್ಕಾಗಲ್ಲ. ಸೊ ನಾವು ಕಾನ್ಸ್ಟೆಂಟ್ ಆಗಿ ಏನಾದರೂ ಒಂದು ವ್ಯಾಯಾಮಗಳು, ಮಿನಿಮಮ್ ಆಗಿರುವಂಥ ವ್ಯಾಯಾಮಗಳು, ಮೇ ಬಿ ರೆಗ್ಯುಲರ್ ವಾಕಿಂಗ್ ಇರ್ಬೋದು, ಅಥವಾ ಸ್ವಲ್ಪ ರೆಸಿಸ್ಟೆಡ್ ಎಕ್ಸಸೈಸ್ ಇರ್ಬೋದು. ಸೊ ಈ ಥರ ಎಕ್ಸಸೈಸ್ಗಳು ನಾವು ರೆಗ್ಯುಲರ್ಲಿ ಮಾಡ್ತಾ ಇದ್ರೆ ಏನಾಗುತ್ತೆ, ಅಲ್ಲಿ ಇರುವಂಥ ನಮ್ಮ ಜಾಯಿಂಟ್ ಸುತ್ತಮುತ್ತಲು ಇರುವಂಥ ಮಸಲ್ಸ್, ಮಾಂಸಖಂಡಗಳೇನಿದೆ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸ್ಟ್ರಾಂಗ್ ಆಗಿದ್ದಾಗ ಆ ಜಾಯಿಂಟ್ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಜಾಯಿಂಟ್ ಸೌಕಳಿ ಅಥವಾ ಜಾಯಿಂಟ್ ಇಂಜುರಿ ಬರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಮಸಲ್ಸ್ ಚೆನ್ನಾಗಿದ್ದರೆ ಮಾತ್ರ ನಮ್ಮ ನ್ಯೂಟ್ರಿಯೆಂಟ್ಸ್ ಕೂಡ ಡೈಜೆಸ್ಟ್ ಆಗಿ ಚೆನ್ನಾಗಿ ಅಬ್ಸರ್ವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೀವು ರೆಗ್ಯುಲರ್ಲಿ ಎಷ್ಟೋ ಜನ ನಾವು ನೋಡಿರ್ತೀವಿ, ಸೌಕಳಿ ಇದೆ ಅಂತ ಹೇಳಿದ ಕೂಡಲೇ ಕ್ಯಾಲ್ಸಿಯಂ ಮಾತ್ರ ನುಂಗ್ತಾ ಇರ್ತಾರೆ. ಬಟ್ ಅವರಿಗೆ ಏನು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದರೆ ಏನಾಗುತ್ತೆ, ನಾವು ಕ್ಯಾಲ್ಸಿಯಂ ತಗೊಂಡ್ರೂ ಕೂಡ ಅದು ಮೂಳೆಗಳಿಗೆ ಕರೆಕ್ಟಾಗಿ ಅಬ್ಸರ್ವ್ ಆಗಬೇಕು ಅಂತಿಲ್ಲ, ಅದು ಸರಿಯಾಗಿ ಡೈಜೆಸ್ಟ್ ಆಗಬೇಕು ಅಂತಿಲ್ಲ. ಸೊ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಮಾಡಿದರೆ ಮಾತ್ರ ನಮ್ಮ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ನಮ್ಮ ಜಾಯಿಂಟ್ ಕೂಡ ಸ್ಟೇಬಲ್ ಆಗುತ್ತೆ. ಈಗ ನಮ್ಮ ಜಾಯಿಂಟ್ಗಳು ಗಟ್ಟಿ ಆಗಲಿಕ್ಕೆ ಅಥವಾ ನಮ್ಮ ಮಸಲ್ಸ್ ಚೆನ್ನಾಗಿರಲಿಕ್ಕೆ, ನಮ್ಮ ಜಾಯಿಂಟ್ ಸುತ್ತಲೂ ಇರುವಂಥ ಲಿಗಮೆಂಟ್ಸು, ಟೆಂಡನ್ಸ್ ಹೆಲ್ತ್ ಎಲ್ಲ ಇಂಪ್ರೂವ್ ಆಗಲಿಕ್ಕೆ, ನಮಗೆ ಸೇಮ್ ಫ್ಲೆಕ್ಸಿಬಿಲಿಟಿ ಸಿಗಲಿಕ್ಕೆ, ಆಫ್ಟರ್ 40 ಕೂಡ ಸೇಮ್ ಫ್ಲೆಕ್ಸಿಬಿಲಿಟಿ, ಸೇಮ್ ಜಾಯಿಂಟ್ ಸ್ಟ್ರೆಂತ್ ಎಲ್ಲ ಸಿಗಲಿಕ್ಕೆ ಯಾವ ಥರ ಆಹಾರಗಳನ್ನು ಸೇವಿಸಬೇಕು ಅಂತ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಕೊಲಾಜನ್ ರಿಚ್ ಆಗಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಸೊ ಯೂಶಲಿ ಜಾಯಿಂಟ್ ಪೈನ್ ಬಂದ ಕೂಡಲೇ ನಾವು ರೆಗ್ಯುಲರ್ ಕ್ಯಾಲ್ಸಿಯಂ ಮಾತ್ರೆಗಳು ಅಷ್ಟೇ ನುಂಗ್ತಾ ಇರ್ತೀವಿ. ಸೊ ಫಸ್ಟ್ ಮೇಯ್ನ್ ಆಗಿರೋದು ನಮ್ಮ ಜಾಯಿಂಟಲ್ಲಿರುವಂಥ ಕ್ಯಾಪ್ಸೂಲ್ ಇರ್ಬೋದು, ಅಲ್ಲಿರುವಂಥ ಲಿಗಮೆಂಟ್ಸ್ ಇರ್ಬೋದು, ಅಲ್ಲಿರುವಂಥ ಕಾರ್ಟಿಲೇಜಸ್ ಇರ್ಬೋದು, ಇದೆಲ್ಲ ಮಾಡಿರೋದು ಕೊಲಾಜನಿಂದ. ಕೊಲಾಜನ್ ಇಸ್ ಅ ಪ್ರೋಟೀನ್, ಎ ಕನೆಕ್ಟಿವ್ ಟಿಶ್ಯೂ. ಸೊ ಇದು ಪ್ರೊಡಕ್ಷನ್ ಏನಿದೆ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ಏನಾಗುತ್ತೆ, ನೀವು ಅಬ್ಸರ್ವ್ ಮಾಡಿರ್ತೀರಾ, ಆಫ್ಟರ್ ಸರ್ಟನ್ ಏಜ್ ಒಂದು 40 years ಎಲ್ಲ ಆದಮೇಲೆ ನಮ್ಮ ಸ್ಕಿನ್ ಕೂಡ ರಿಂಕಲ್ಸ್ ಬರುತ್ತೆ. ಸೊ ಅದು ಕೂಡ, ಆ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಿರಲೇಬೇಕಾಗುತ್ತೆ. ಸೊ ಕೊಲಾಜನ್ ಕಡಿಮೆ ಇದ್ದಾಗ ನಾವು ಏನು ಮಾಡಬೇಕು, ಕೊಲಾಜನ್ ರಿಚ್ ಆಗಿರುವಂಥ ಆಹಾರಗಳು ತಗೋಬೇಕು. ಅಥವಾ ನೀವು ಬೇಬಿ ಕೊಲಾಜನ್ ಸಪ್ಲಿಮೆಂಟ್ಸ್, ಟೈಪ್ 2 ಕೊಲಾಜನ್ ಏನಿದೆ, ಮೆರೈನ್ ಕೊಲಾಜನ್ ತಗೊಂಡ್ರೆ ಏನಾಗುತ್ತೆ, ನಮ್ಗೆ ಎಷ್ಟೋ ಸಲ ಈ ಇನಿಷಿಯಲ್ ಜಾಯಿಂಟ್ ಇಶ್ಯೂಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಈ ಕೊಲಾಜನ್ ಏನಿದೆ ಅದು ಮೇನ್ಲಿ ಮಾಡಿರೋದು 3 ಅಮಿನೋ ಆಸಿಡ್ಸ್ ಇಂದ. ಒನ್ ಇಸ್ ಗ್ಲೈಸಿನ್, ಪ್ರೋಲಿನ್ ಆ್ಯಂಡ್ ಹೈಡ್ರಾಕ್ಸಿಪ್ರೋಲಿನ್. ಸೊ ಈ ಅಮಿನೋ ಆಸಿಡ್ಸ್ಗಳು ಜಾಸ್ತಿ ಇರುವಂಥ ಆಹಾರಗಳನ್ನು ನಾವು ರೆಗ್ಯುಲರ್ಲಿ ಸೇವಿಸ್ತಾ ಇರಬೇಕು. ಸೊ ಇನಿಷಿಯಲಿ ನಮಗೆ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಯಿತು, ಮಂಡಿ ನೋವು ತುಂಬ ಸ್ವಲ್ಪ ಜಾಸ್ತಿನೇ ಇದೆ, ಆ್ಯಂಡ್ ಸೌಕಳಿನೂ ಸ್ಟಾರ್ಟ್ ಆಗಿದೆ ಅಂದರೆ ನಾವು ಆವಾಗ ಬರೀ ಆಹಾರದಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಬೇಕು ಅಂತಿಲ್ಲ. ಸೊ ಆವಾಗ ಮೇ ಬಿ ನಮಗೆ ಕೊಲಾಜನ್ ಸಪ್ಲಿಮೆಂಟ್ಸ್ ಬೇಕಾಗ್ಬೋದು. ಬಟ್ ಇನಿಷಿಯಲಿ ಮೇ ಬಿ ಒಂದು 40 years ಆದಮೇಲೆ ನಾವು ಈ ಕೊಲಾಜನ್ ಜಾಸ್ತಿ ಇರುವಂಥ, ಮೇನ್ಲಿ ಈ 3 ಅಮಿನೋ ಆಸಿಡ್ಸ್ ಏನಿದೆ ಅದು ಜಾಸ್ತಿ ಇರುವಂಥ ಆಹಾರಗಳನ್ನು ಸೇವಿಸಿದರೆ ಮಂಡಿ ನೋವು ಬರೆದು ತಡೆಗಟ್ಟಬಹುದು, ಅಥವಾ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಮಗೆ ಕಂಪ್ಲೀಟ್ಲಿ ಕಡಿಮೆ, ಈ ಪ್ರಾಬ್ಲಮ್ ಕಡಿಮೆ ಮಾಡಲಿಕ್ಕೂ ಕೂಡ ಆಗುತ್ತೆ. ಸೊ ಮೇನ್ಲಿ ಕೊಲಾಜನ್ ಜಾಸ್ತಿ ಇರುವಂಥ ಆಹಾರಗಳು ಏನಂದರೆ ನಾನ್ ವೆಜಿಟೇರಿಯನ್ ಫುಡ್ ಏನಿದೆ ಅದರಲ್ಲಿ ತುಂಬ ಚೆನ್ನಾಗಿ ಕೊಲಾಜನ್ ಸಿಗುತ್ತೆ. ಮೇನ್ಲಿ ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಅಥವಾ ಬೋನ್ ಬ್ರಾತ್ ಅಂತ ನೀವು ನೋಡಿರ್ತಿಲ್ಲ, ಮೂಳೆದು ಏನು ಸೂಪ್ ಮಾಡಿ ಕುಡಿತಾರೆ, ಅದು ಕೂಡ ಇದಕ್ಕೆ ತುಂಬ ಒಳ್ಳೆಯದು. ಆ್ಯಂಡ್ ವೆಜಿಟೇರಿಯನ್ಸ್ ಮೊಟ್ಟೆ ತಿನ್ನೋರಾದರೆ ಎಗ್ ಕ್ಯಾನ್ ಬಿ ಎ ವೆರಿ ಗುಡ್ ಸೋರ್ಸ್. ಆ್ಯಕ್ಚುಲಿ ಮೊಟ್ಟೆಯಲ್ಲಿ ಕೂಡ ನಮಗೆ ಕೊಲಾಜನ್ ಸಿಂಥಸಿಸ್ಗೆ ಬೇಕಾಗಿರುವಂಥ ಎಲ್ಲ ಅಮಿನೋ ಆಸಿಡ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಈವನ್ ನೀವು ಕೊಲಾಜನ್ ತಗೊಂಡ್ರೂ ಕೂಡ ಅದೇನಾಗುತ್ತೆ, ಅದು ಡೈಜೆಸ್ಟ್ ಆಗುತ್ತೆ. ಆ್ಯಕ್ಚುಲಿ ಡೈಜೆಸ್ಟ್ ಆದಮೇಲೆ ಅದರಲ್ಲಿರುವಂಥ ಈ ಅಮಿನೋ ಆಸಿಡ್ಸಿಂದಾನೇ ಬಾಡಿ ಮತ್ತು ಕೊಲಾಜನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೀವು ಕೊಲಾಜನ್ ತಿಂದರೆ ಡೈರೆಕ್ಟ್ ಕೊಲಾಜನ್ ಹೋಗಿ ಅಲ್ಲೇನು ಕೂತ್ಕೊಳ್ಳಲ್ಲ. ಸೊ ಹಾಗಾಗಿ ಕೊಲಾಜನ್ ಸಿಂಥಸಿಸ್ಗೆ ಬೇಕಾಗಿರುವಂಥ ಅಮಿನೋ ಆಸಿಡ್ಸ್ಗಳು ಚೆನ್ನಾಗಿರುವಂಥ ಆಹಾರ ತಗೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಮೇ ಬಿ ನಾವು ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ಳುವಾಗ ಅದರಲ್ಲಿ ಹೈಡ್ರೋಲೈಸ್ಡ್ ಕೊಲಾಜನೇ ಬರುತ್ತೆ. ಸೊ ಬೇಗ ಡೈಜೆಸ್ಟ್ ಆಗಿ ಅದರದ್ದು ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗಲಿಕ್ಕೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ವೆಜಿಟೇರಿಯನ್ಸ್ ಆದರೆ ಅವರಿಗೆಲ್ಲ ಈ ಪೀಸ್ ಏನಿದೆ, ಗ್ರೀನ್ ಪೀಸ್ ಇರ್ಬೋದು, ಅಥವಾ ಕಾಳುಗಳೇನಿದೆ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಈ ಅಮಿನೋ ಆಸಿಡ್ಸ್ಗಳು ಸಿಗುತ್ತೆ. ಆ್ಯಂಡ್ ಸ್ವಲ್ಪ ಮಟ್ಟಿಗೆ ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಗ್ರೀನ್ ಲೀಫಿ ವೆಜಿಟೇಬಲ್
ವೆಜಿಟೇಬಲ್ಸಲ್ಲಿ ಕೂಡ ನಮಗೆ ಈ ಅಮಿನೋ ಆಸಿಡ್ಸ್ಗಳು ಸಿಗುತ್ತೆ. ಸೊ ನಾವೇನು ಮಾಡಬೇಕು, ನಟ್ಸ್ ಇರ್ಬೋದು, ಕಾಳುಗಳಿರ್ಬೋದು, ಅಥವಾ ಪೀಸ್ ಇರ್ಬೋದು, ಅಥವಾ ಮೀನು ಇರ್ಬೋದು, ಮೊಟ್ಟೆ ಇರ್ಬೋದು, ಬ್ರಾತ್ ಇರ್ಬೋದು, ಚಿಕನ್ ಇರ್ಬೋದು. ಸೊ ಈ ಥರ ಆಹಾರಗಳನ್ನು ರೆಗ್ಯುಲರ್ಲಿ ನಾವು ಒಂದ್ಸಲ ಸೇವಿಸಬೇಕಾಗತ್ತೆ. ಡೈಲಿ ಮೇ ಬಿ ಮಧ್ಯಾಹ್ನ ನೀವು ಇದರಲ್ಲಿ ನಾನೀಗ ಹೇಳಿರುವಂಥ ಐಟಮ್ಸಲ್ಲಿ ಯಾವುದಾದ್ರೂ ಒಂದು ರೆಗ್ಯುಲರ್ಲಿ ಸೇವಿಸಿದರೆ ನಮ್ಮ ಬಾಡಿಯಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಸೊ ನಮಗೆ ಈ ಮಂಡಿ ನೋವು, ಜಾಯಿಂಟ್ ಇಶ್ಯೂಸ್ ಎಲ್ಲ ಬರುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ನಮ್ಮ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಪೌಷ್ಟಿಕಾಂಶ ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್. ನಾನು ಫಸ್ಟ್ ಹೇಳಿದ್ದೇನೆ, ನಾವು ತಗೊಳ್ಳುವಂಥ ಆಹಾರದಲ್ಲಿ ಈಗ ಏನಾಗಿದೆ, ಒಮೆಗಾ 6 ಕಂಟೆಂಟ್ ಜಾಸ್ತಿ ಆಗಿದೆ. ಸೊ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿ ನಮ್ಮ ಮೂಳೆಗಳೆಲ್ಲ ಸೌಕಳಿ ಬೇಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ನಾವು ರೆಗ್ಯುಲರ್ಲಿ ತಗೊಂಡ್ರೆ, ಮೇ ಬಿ ನಿಮಗೀಗ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಯಿತು, ಇನಿಷಿಯಲಿ ಯಾವ ಪೇನ್ ಕಿಲ್ಲರ್ ತಗೋಬೇಕು ಅಂತ ಏನಿಲ್ಲ, ನೀವು ಜಸ್ಟ್ ಒಮೆಗಾ 3 ಸಪ್ಲಿಮೆಂಟ್ಸ್ ಏನಿದೆ ಅದನ್ನು ನೀವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು. ಒಮೆಗಾ 3 ತಗೊಂಡಾಗ ಏನಾಗುತ್ತೆ, ಆ ಜಾಯಿಂಟಲ್ಲಿ ಆಗಿರುವಂಥ ಇನ್ಫ್ಲಮೇಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಬಿಕಾಸ್ ಒಮೆಗಾ 3ಯಲ್ಲಿ EPA ಅಂತ ಇದೆ, ಇಕೋಸಾ ಪೆಂಟನೋಯಿಕ್ ಆಸಿಡ್ ಅಂತ, ಅದು ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಜಾಯಿಂಟ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಜಾಯಿಂಟಲ್ಲಿ ಇರುವಂಥ ಊತ ಏನಿದೆ ಅದು ಕಡಿಮೆ ಆಗುತ್ತೆ. ನಮ್ಮ ಜಾಯಿಂಟಲ್ಲಿ ಇರುವಂಥ ಕಾರ್ಟಿಲೇಜಲ್ಲಿ ಇನ್ಫ್ಲಮೇಷನಿಂದ ಆಗಿರುವಂಥ ವೇರ್ ಅಂಡ್ ಟೇರ್ ಏನಿದೆ ಅದು ಕಡಿಮೆ ಮಾಡಲಿಕ್ಕೂ ಕೂಡ ಒಮೆಗಾ 3 ಏನಿದೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಒಮೆಗಾ 3 ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮ್ಮ ಜಾಯಿಂಟ್ ಇನ್ಫ್ಲಮೇಷನ್ಗೆ ಮೇನ್ ಕಾರಣ ಆಗಿರುವಂಥ ಕೆಲವು ಇನ್ಫ್ಲಮೇಟರಿ ಸೈಟೋಕೈನ್ಸ್ ಇದೆ, ಅಂದರೆ TNF ಆಲ್ಫಾ ಅಥವಾ ಇಂಟರ್ಲೂಕಿನ್ 6, ಈ ಥರ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಏನಿದೆ ಅದರ ಲೆವೆಲ್ಸನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ತುಂಬ ಒಳ್ಳೆಯದು. ಅದರೊಟ್ಟಿಗೆ ಜಾಯಿಂಟಲ್ಲಿ ಇರುವಂಥ ಸೈನೋವಿಯಲ್ ಫ್ಲೂಯಿಡ್ ಏನಿದೆ ಅದರ ಪ್ರೊಡಕ್ಷನ್ ಇಂಪ್ರೂವ್ ಆಗಲಿಕ್ಕೆ, ಅದರದ್ದು ಕ್ವಾಲಿಟಿ ಇಂಪ್ರೂವ್ ಆಗಲಿಕ್ಕೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬ ಒಳ್ಳೆಯದು. ಒಮೆಗಾ 3 ಜಾಸ್ತಿ ಇರುವಂಥ ಆಹಾರಗಳು ಯಾವುದು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ನಾನ್ ವೆಜಿಟೇರಿಯನ್ಸ್ಗೆ ಆದರೆ ಮೇನ್ಲಿ ಮೀನುಗಳಲ್ಲಿ, ಅಂದರೆ ಸಾರ್ಡೈನ್ ಮತ್ತು ಮ್ಯಾಕ್ರಲ್, ಅಂದರೆ ನಮ್ಮ ತಾರ್ಲೆ ಮತ್ತು ಬಾಂಗಡೆ ಏನಿದೆ ಈ ಥರ ಮೀನುಗಳಲ್ಲಿ ಜಾಸ್ತಿ ಸಿಗುತ್ತೆ. ಅದೇ ಥರ ಈಗ ಅಬ್ರಾಡಲ್ಲೆಲ್ಲ ಹೋದರೆ ಮೇನ್ಲಿ ಸ್ಯಾಲ್ಮನ್ ಒಮೆಗಾ ತುಂಬ ಪಾಪ್ಯುಲರ್ ಆಗಿರುತ್ತೆ. ಸೊ ಯೂಶಲಿ ನಮಗೆ ಸಿವಿಯರ್ ಪೇನ್ ಎಲ್ಲ ಸ್ಟಾರ್ಟ್ ಆದರೆ ಬರೀ ಮೀನುಗಳು ತಿಂದರೆ ಇದು ಸಿಗಬೇಕು ಅಂತಿಲ್ಲ. ಸೊ ಹಾಗಾಗಿ ನೀವು ಇನಿಷಿಯಲಿ ಸಪ್ಲಿಮೆಂಟ್ಸ್ ಬೇಕಾಗ್ಬೋದು. ಆ್ಯಂಡ್ ವೆಜಿಟೇರಿಯನ್ಸ್ಗೆ ಆದರೆ ಮೇನ್ಲಿ ಅಗಸೆ ಬೀಜ ಇರ್ಬೋದು, ಅಥವಾ ಲೈಕ್ ಬಸ್ಲೆ ಸೊಪ್ಪು ಇರ್ಬೋದು, ಅಥವಾ ನಟ್ಸ್ಗಳಿರ್ಬೋದು. ಸೊ ಈ ಥರ ಐಟಮ್ಸಲ್ಲಿ ಕೂಡ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಬಟ್ ಯಾವಾಗಲೂ ಪ್ಲಾಂಟ್ ಸೋರ್ಸ್ ಏನಿದೆ ಅದು ಆನಿಮಲ್ ಸೋರ್ಸ್ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಜಾಯಿಂಟ್ ಪ್ರಾಬ್ಲಮ್ ಇದೆ, ಜಾಯಿಂಟಲ್ಲಿ ಸ್ವಲ್ಪ ಊತ ಇದೆ, ಪೇಯ್ನ್ ಇದೆ ಅಂತ ಆದರೆ ಒಮೆಗಾ 3 ಸಪ್ಲಿಮೆಂಟ್ಸ್ ಅಟ್ಲೀಸ್ಟ್ 1000 ಮಿಲಿಗ್ರಾಮ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ ಡೈಲಿ ತಗೊಳ್ಳೋದು ತುಂಬ ಒಳ್ಳೆಯದು. ಮೂರನೇದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಪೌಷ್ಟಿಕಾಂಶ ಯಾವುದು ಅಂದರೆ ವೈಟಮಿನ್ ಡಿ. ನಮಗೊತ್ತು ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು, ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ವೈಟಮಿನ್ ಡಿ ಬೇಕೇ ಬೇಕು. ಆ್ಯಂಡ್ ನಾವು ಈಗ ರೀಸೆಂಟ್ ಡೇಸಲ್ಲಿ ನಮ್ಮಲ್ಲಿ ಬರುವಂಥ ಎಷ್ಟೋ ಜಾಯಿಂಟ್ ಪೇಯ್ನ್ ಇರುವಂಥ ಪೇಷಂಟ್ಸ್ಗಳಿಗೆ ನಾವು ಟೆಸ್ಟ್ ಮಾಡಿ ನೋಡುವಾಗ ಅವರಿಗೆಲ್ಲ ವೈಟಮಿನ್ ಡಿ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಎಷ್ಟೋ ಜನರಲ್ಲಿ ಈವನ್ ಹೊರಗಡೆ ಹೋಗಿ ವರ್ಕ್ ಮಾಡೋರಲ್ಲಿ ಕೂಡ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ವೈಟಮಿನ್ ಡಿ ಬೆಸ್ಟ್ ಸೋರ್ಸ್ ಯಾವುದು ಅಂತ ನಿಮಗೆಲ್ಲ ಗೊತ್ತು, ಸನ್ಲೈಟ್. ಸೊ ಯೂಶಲಿ 11 ಗಂಟೆಯಿಂದ 4 ಗಂಟೆ ಒಳಗೆ ಇರುವಂಥ ಬಿಸಿಲಿಗೆ ನಾವು ಎಕ್ಸ್ಪೋಸ್ ಆದರೆ ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ವೈಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ. ಈ ವೈಟಮಿನ್ ಡಿ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬಾಡಿಯಲ್ಲಿ ಮಿನರಲ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ. ಅಂದರೆ ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಅಥವಾ ಫಾಸ್ಫರಸ್ ಎಲ್ಲ ಡೆಪಾಸಿಟ್ ಚೆನ್ನಾಗಿ ಆಗಬೇಕು ಅಂದರೆ ನಾವು ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಲೆವೆಲ್ಸ್ ತುಂಬ ಚೆನ್ನಾಗಿರಬೇಕು. ಅದೇ ಥರ ನಮ್ಮ ಇಮ್ಯುನಿಟಿ ಚೆನ್ನಾಗಿಲ್ಲ ಅಂದರೂ ಕೂಡ ಏನಾಗುತ್ತೆ, ನಮ್ಮ ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿ ನಮ್ಮ ಜಾಯಿಂಟ್ ಸೌಕಳಿ ಏನಿದೆ ಅದು ಬೇಗ ಸ್ಟಾರ್ಟ್ ಆಗ್ಬೋದು. ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಮ್ಮ ಮಸಿಲ್ ಸ್ಟ್ರೆಂತ್ ಏನಿದೆ ಅದು ಕೂಡ ತುಂಬ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಸೊ ವೈಟಮಿನ್ ಡಿ ಚೆನ್ನಾಗಿರುವಂಥ ಆಹಾರಗಳು ಎಷ್ಟೋ ಇದೆ, ಬಟ್ ಮೋಸ್ಟ್ ಆಫ್ ದ ಕೇಸಲ್ಲಿ ಏನಾಗುತ್ತೆ, ನಾವು ನೋಡುವಾಗ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ತುಂಬ ಕಡಿಮೆ ಇರುತ್ತೆ. ಕೆಲವರಲ್ಲಿ ನೋಡಿದ್ರೆ 5-6 ಇರುತ್ತೆ. ಅಟ್ಲೀಸ್ಟ್ ಒಂದು ಆಫ್ಟರ್ ಏಜ್ ಆಫ್ 40 ಏನಿದೆ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಅಟ್ಲೀಸ್ಟ್ 45ಕ್ಕಿಂತ ಜಾಸ್ತಿ ಆದರೂ ನಾವು ಮೇಂಟೈನ್ ಮಾಡಬೇಕು. 50ಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಒಳ್ಳೆಯದು. ವೈಟಮಿನ್ ಡಿ ತುಂಬ ಒಳ್ಳೆಯದು ಅಂತ ಹೇಳಿ ಸಿಕ್ಕಾಪಟ್ಟೆ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸಮಸ್ಯೆ ಆಗುತ್ತೆ. ಬಿಕಾಸ್ ಅದೊಂದು ಫ್ಯಾಟ್ ಸೋಲ್ಯುಬಲ್ ವೈಟಮಿನ್. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಅದು ಡೆಪಾಸಿಟ್ ಆಗಿ ನಮಗೆ ಲಿವರ್ ಸಮಸ್ಯೆಗಳೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ಆದಷ್ಟು ನೀವು ಒಂದು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವರು ಹೇಳುವಂಥ ಪ್ರಿಸ್ಕ್ರೈಬ್ಡ್ ಡೋಸಲ್ಲಿ ಮಾತ್ರ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ಗಳನ್ನು ತಗೋಬೇಕು. ಬರೀ ಅಂಗಡಿಗೆ ಹೋಗಿ 60,000 ಇಂಟರ್ನ್ಯಾಷನಲ್ ಯೂನಿಟ್ದು ವೈಟಮಿನ್ ಡಿ ತಗೊಂಡ್ರೆ ಏನಾಗುತ್ತೆ, ಅದು ಎಷ್ಟು ದಿವಸ ತಗೋಬೇಕು ಅಂತೆಲ್ಲ ನೋಡಿ ತಗೋಬೇಕಾಗುತ್ತೆ, ಇಲ್ಲಾಂದರೆ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ವೈಟಮಿನ್ ಡಿ ಸಪ್ಲಿಮೆಂಟ್ಸನ್ನು ತಗೊಂಡು ನಿಮ್ಮ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಆದಷ್ಟು ಒಂದು ಅರೌಂಡ್ 50 ಮೇಂಟೈನ್ ಮಾಡಲಿಕ್ಕಾದರೆ ನಮ್ಮ ಜಾಯಿಂಟ್ ಹೆಲ್ತ್ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಮೂಳೆಗಳಲ್ಲಿರುವಂಥ ಜೀವಕೋಶಗಳದ್ದು ರೀಜನರೇಷನ್ ಆಗಬೇಕು ಅಂದರೂ ಕೂಡ ನಮಗೆ ವೈಟಮಿನ್ ಡಿ ಇರುವಂಥ ಆಹಾರಗಳು ಬೇಕಾಗುತ್ತೆ. ಸೊ ವೈಟಮಿನ್ ಡಿ ನಮಗೆ ಚೆನ್ನಾಗಿ ಕೊಡುವಂಥ ಆಹಾರಗಳು ಯಾವುದು ಅಂದರೆ ಮೊಟ್ಟೆ ಈಸ್ ಒನ್ ಆಫ್ ದ ಗುಡ್ ಸೋರ್ಸ್. ಆ್ಯಕ್ಚುಲಿ ಎಗ್ ಯೋಕ್ ಏನಿದೆ ಅದರಲ್ಲಿ ನಮಗೆ ವೈಟಮಿನ್ ಡಿ ಸಿಗುತ್ತೆ. ಕೆಲವು ಡೈರಿ ಪ್ರಾಡಕ್ಟ್ಸಲ್ಲಿ ನಮಗೆ ವೈಟಮಿನ್ ಡಿ ಸಿಗುತ್ತೆ. ನಟ್ಸಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ವೈಟಮಿನ್ ಡಿ ಸಿಗುತ್ತೆ. ಆ್ಯಂಡ್ ಫ್ಯಾಟಿ ಫಿಶ್ಗಳಲ್ಲಿ ಕೂಡ ನಮಗೆ ವೈಟಮಿನ್ ಡಿ ಏನಿದೆ ಚೆನ್ನಾಗಿ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆ್ಯಂಡ್ ನಾವು ಫಸ್ಟ್ ಹೇಳೋದಂಗೆ ಬೋನ್ ಬ್ರೋತ್ ಇರ್ಬೋದು, ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಕೂಡ ನಮಗೆ ವೈಟಮಿನ್ ಡಿ ಸಿಗುತ್ತೆ. ಬಟ್ ದ ರಿಚೆಸ್ಟ್ ಸೋರ್ಸ್ ಯಾವುದು ಅಂತ ಕೇಳಿದ್ರೆ ಸನ್ಲೈಟ್. ಸೊ ಸನ್ಲೈಟ್ ಎಕ್ಸ್ಪೋಷರ್ ಆದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗುತ್ತೆ. ಆ್ಯಂಡ್ ಎಷ್ಟೋ ಜನರಲ್ಲಿ ಸನ್ ಎಕ್ಸ್ಪೋಷರ್ ಆದರೂ ಕೂಡ ಈ ಫ್ಯಾಟಿ ಲಿವರು ಈ ಥರ ಸಮಸ್ಯೆಗಳೆಲ್ಲ ಇದ್ದವರಲ್ಲಿ ವೈಟಮಿನ್ ಡಿ
ಪ್ರೊಡಕ್ಷನ್ ಆಗಬೇಕು ಅಂತ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ವೈಟಮಿನ್ ಡಿ ತುಂಬ ಕಡಿಮೆ ಇದ್ದರೆ ಅದಕ್ಕಿರುವಂಥ ಸಪ್ಲಿಮೆಂಟ್ಸನ್ನು ತಗೊಳ್ಳೋದು ತುಂಬ ಉತ್ತಮ. ನೆಕ್ಸ್ಟ್ ಇಸ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಬಗ್ಗೆ ನಾನು ಜಾಸ್ತಿ ಹೇಳಬೇಕು ಅಂತಿಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಕ್ಯಾಲ್ಶಿಯಂ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ, ನಮ್ಮ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗಲಿಕ್ಕೆ, ಅಲ್ಲಿರುವಂಥ ಲಿಗಮೆಂಟ್ಸ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆಲ್ಲ ಕ್ಯಾಲ್ಶಿಯಂ ಬೇಕೇ ಬೇಕು. ಈವನ್ ಸೈನೋವಿಯಲ್ ಫ್ಲೂಯಿಡ್ ಕ್ವಾಲಿಟಿ ಇಂಪ್ರೂವ್ ಆಗಲಿಕ್ಕೂ ಕೂಡ ಕ್ಯಾಲ್ಶಿಯಂ ಬೇಕಾಗುತ್ತೆ. ಕ್ಯಾಲ್ಶಿಯಂ ಜಾಸ್ತಿ ಇರುವಂಥ ಆಹಾರಗಳಂದರೆ ಮೇನ್ಲಿ ಡೈರಿ ಪ್ರಾಡಕ್ಟ್ಸ್ ಏನಿದೆ ಅದು ತುಂಬ ಒಳ್ಳೆಯದು. ನಮ್ಮ ಹಾಲು ಇರ್ಬೋದು, ಮೊಸರು ಇರ್ಬೋದು, ಪನೀರ್ ಇರ್ಬೋದು, ಈ ಥರ ಐಟಮ್ಸಲ್ಲೆಲ್ಲ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ. ಸೊ ಅದೇ ಥರ ನಾವು ರೆಗ್ಯುಲರ್ಲಿ ಯೂಸ್ ಮಾಡೋದು ಎಳ್ಳಲ್ಲಿ ನಮಗೆ ತುಂಬ ಚೆನ್ನಾಗಿ ಕ್ಯಾಲ್ಶಿಯಂ ಸಿಗುತ್ತೆ. ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಅದೇ ಥರ ರಾಗಿ, ಸೊ ಈ ಥರ ಸೋರ್ಸುಗಳಲ್ಲಿ ನಮಗೆ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿ ಸಿಗುತ್ತೆ. ಕ್ಯಾಲ್ಶಿಯಂ ಚೆನ್ನಾಗಿರುವಂಥ ಆಹಾರಗಳು ಕೂಡ ನಾವು ಆಫ್ಟರ್ ಎನ್ ಏಜ್ ಆಫ್ 40 ತಗೋಬೇಕು. ಆ್ಯಂಡ್ ತುಂಬ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಕ್ಯಾಲ್ಶಿಯಂ ಇರುವಂಥ ಆಹಾರ ತಗೊಂಡ್ರೆ ನಮಗೆ ಕಿಡ್ನಿ ಸ್ಟೋನ್ ಬರುತ್ತೆ ಅಂತ. ಬಿಕಾಸ್ ಯೂಶಲಿ ಕಿಡ್ನಿ ಸ್ಟೋನ್ ಏನಿದೆ ಅದು ಕ್ಯಾಲ್ಶಿಯಂ ಆಕ್ಸಲೇಟು ಅಥವಾ ಕ್ಯಾಲ್ಶಿಯಂ ಫಾಸ್ಫೇಟ್ ಸ್ಟೋನ್ ಇರುತ್ತೆ. ಸೊ ರೆಗ್ಯುಲರ್ಲಿ ಕ್ಯಾಲ್ಶಿಯಂ ಇರುವಂಥ ಆಹಾರ ತಗೊಂಡ್ರೆ ನಿಮಗೆ ಕಿಡ್ನಿ ಸ್ಟೋನ್ ಏನು ಜಾಸ್ತಿ ಆಗಬೇಕು ಅಂತಿಲ್ಲ, ಬಟ್ ಮೂಳೆಗಳು ಗಟ್ಟಿಯಾಗಬೇಕು, ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗಬೇಕು ಅಂದರೆ ಕ್ಯಾಲ್ಶಿಯಂ ಇರುವಂಥ ಆಹಾರಗಳು ಸೇವಿಸಲೇಬೇಕು. ನೆಕ್ಸ್ಟ್ ಇಸ್ ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂ ಏನಿದೆ ಅದಕ್ಕೆ ನಾವು ಕಾಮಿಂಗ್ ಮಿನರಲ್ ಅಂತ ಹೇಳ್ತೀವಿ. ನಮ್ಮ ನರಗಳ ಫಂಕ್ಷನ್ ಇಂಪ್ರೂವ್ ಆಗಲಿಕ್ಕೆ ಮೇನ್ಲಿ ಬೇಕಾಗಿರುವಂಥ ಒಂದು ಪೌಷ್ಟಿಕಾಂಶ ಇದು. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ವಿಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂದ್ರೂ ಮೆಗ್ನೀಷಿಯಂ ಬೇಕು. ಅದೇ ಥರ ನಮ್ಮ ಮೂಳೆಗಳಲ್ಲಿ ಇರುವಂಥ ಕ್ಯಾಲ್ಶಿಯಂ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ಅಂತ ಕೂಡ ಮೆಗ್ನೀಷಿಯಂ ಬೇಕು. ಆ್ಯಂಡ್ ಮಸಲ್ಸಿಗೂ ಕೂಡ ಮೆಗ್ನೀಷಿಯಂ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಸಲ ನೀವು ನೋಡಿರ್ತೀರಾ, ಜನರಲಿ ರಾತ್ರಿ ಮಲಗಿದಾಗೆಲ್ಲ ಸಿವಿಯರ್ ಮಸಲ್ ಕ್ರ್ಯಾಂಪ್ಸ್ ಡೆವಲಪ್ ಆಗುತ್ತೆ. ಅವರಿಗೂ ಮೆಗ್ನೀಷಿಯಂ ಮಾತ್ರೆ ಕೊಟ್ಟು ಕೂಡಲೇ ಏನಾಗುತ್ತೆ, ಆ ಮಸಲ್ ಕ್ರ್ಯಾಂಪ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಸೊ ನಮ್ಮ ಜಾಯಿಂಟ್ ಸುತ್ತಲೂ ಇರುವಂಥ ಮಸಲ್ಸ್ ಹೆಲ್ತ್ ಚೆನ್ನಾಗಿರಲಿಕ್ಕೆ, ಅಲ್ಲಿ ಇರುವಂಥ ಸ್ಪ್ಯಾಸಮ್ ಕಡಿಮೆ ಆಗಲಿಕ್ಕೆ, ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ಸೈನೋವಿಯಲ್ ಫ್ಲೂಯಿಡ್ ಪ್ರೊಡಕ್ಷನ್ ಚೆನ್ನಾಗಲಿಕ್ಕೆ, ನಮ್ಮ ಇಮ್ಯುನಿಟಿ ಬ್ಯಾಲೆನ್ಸ್ ಮಾಡಲಿಕ್ಕೆ, ಅದೇ ಥರ ವೈಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಬ್ಯಾಲೆನ್ಸ್ಗೂ ಕೂಡ ಈ ಮೆಗ್ನೀಷಿಯಂ ಬೇಕೇ ಬೇಕು. ಮೆಗ್ನೀಷಿಯಂ ಜಾಸ್ತಿ ಇರುವಂಥ ಆಹಾರಗಳು ಮೇನ್ಲಿ ನಟ್ಸ್ಗಳಲ್ಲಿ ಮೆಗ್ನೀಷಿಯಂ ತುಂಬ ಚೆನ್ನಾಗಿ ನಿಮಗೆ ಸಿಗುತ್ತೆ. ಅದು ಯಾವುದೇ ನಟ್ ಇರ್ಬೋದು, ಬಾದಾಮ್, ಪಿಸ್ತಾ, ಕ್ಯಾಶ್ಯೋ, ವ್ಯಾಲ್ನಟ್, ಆಪ್ರಿಕೋಟ್, ಇದರಲ್ಲೆಲ್ಲ ಚೆನ್ನಾಗಿ ಮೆಗ್ನೀಷಿಯಂ ನಿಮಗೆ ಸಿಗುತ್ತೆ. ಅದೇ ಥರ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಏನಿದೆ ಅದು ತುಂಬ ಒಳ್ಳೆಯದು. ಕ್ಲೋರೋಫಿಲ್ ಏನಿದೆ ಅದರದ್ದು ಸೆಂಟ್ರಲ್ ಆಟಮ್ ಈಸ್ ಮೆಗ್ನೀಷಿಯಂ. ಸೊ ಗ್ರೀನ್ ಲೀಫಿ ಸೊಪ್ಪುಗಳು ಜಾಸ್ತಿ ತಗೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಮೆಗ್ನೀಷಿಯಂ ಸಿಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೊಲಾಜನ್ ಸಿಗುತ್ತೆ. ಆ್ಯಂಡ್ ನಮ್ಮ ಜಾಯಿಂಟಿಗೆ ಬೇಕಾಗಿರುವಂಥ ಎಷ್ಟೋ ಪೌಷ್ಟಿಕಾಂಶಗಳು, ನನಗೆ ಎಲ್ಲ ಪೌಷ್ಟಿಕಾಂಶಗಳು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಪೌಷ್ಟಿಕಾಂಶಗಳು ಕೂಡ ನಮಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ರೆಗ್ಯುಲರ್ಲಿ ಜಾಯಿಂಟ್ ಇಶ್ಯೂಸ್ ಇರೋರಾದರೆ ಒಂದು ಗ್ರೀನ್ ಲೀಫಿ ಜ್ಯೂಸ್ ಮಾಡೋದು ತುಂಬ ಒಳ್ಳೆಯದು. ಅದು ಬಸಳೆ ಸೊಪ್ಪಿನ ಜ್ಯೂಸ್ ಇರ್ಬೋದು, ನುಗ್ಗೆ ಸೊಪ್ಪಿನ ಜ್ಯೂಸ್ ಇರ್ಬೋದು, ಹರಿವೆ ಸೊಪ್ಪಿನ ಜ್ಯೂಸ್ ಇರ್ಬೋದು, ಪಾಲಕ್ ಸೊಪ್ಪಿನ ಜ್ಯೂಸ್ ಇರ್ಬೋದು, ಮೆಂತ್ಯ ಸೊಪ್ಪಿನ ಜ್ಯೂಸ್ ಇರ್ಬೋದು. ಈ ಥರ ಯಾವುದಾದ್ರೂ ಒಂದು ಜ್ಯೂಸ್ ರೆಗ್ಯುಲರ್ಲಿ ಸೇವಿಸೋದು ಕೂಡ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಸ್ ಜಿಂಕ್ ಆ್ಯಂಡ್ ಸೆಲಿನಿಯಂ. ಈ ಎರಡು ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮ್ಮ ಬಾಡಿಯಲ್ಲಿ ಎಷ್ಟೋ ಎನ್ಸೈಮ್ಯಾಟಿಕ್ ಫಂಕ್ಷನ್ಸ್ ಚೆನ್ನಾಗಿ ಆಗಬೇಕು ಅಂದರೆ ಜಿಂಕ್ ಮತ್ತು ಸೆಲಿನಿಯಂ ಬೇಕೇ ಬೇಕಾಗುತ್ತೆ. ನಮ್ಮ ಕಾರ್ಟಿಲೇಜ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ಅಲ್ಲಿರುವಂಥ ಸೈನೋವಿಯಲ್ ಫ್ಲೂಯಿಡ್ ಪ್ರೊಡಕ್ಷನ್ ಚೆನ್ನಾಗಲಿಕ್ಕೆ, ಕೊಲಾಜನ್ ಸಿಂಥಸಿಸ್ ಚೆನ್ನಾಗಲಿಕ್ಕೆ, ಅದೇ ಥರ ನಮ್ಮ ಜಾಯಿಂಟಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಕೂಡ ಜಿಂಕ್ ಆ್ಯಂಡ್ ಸೆಲಿನಿಯಂ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಜಿಂಕ್ ಆ್ಯಂಡ್ ಸೆಲಿನಿಯಂ ನಿಮಗೆ ಚೆನ್ನಾಗಿ ಸಿಗಬೇಕು ಅಂದರೆ ಮೇನ್ಲಿ ಎಲ್ಲ ನಟ್ಸ್ಗಳಲ್ಲಿ ಮತ್ತು ಸೀಡ್ಸಲ್ಲಿ, ಮೇನ್ಲಿ ನಮ್ಮ ಅಗಸೆ ಬೀಜ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಈ ಥರ ಸೀಡ್ಗಳೇ ಮೇನ್ಲಿ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಜಿಂಕ್ ಮತ್ತು ಸೆಲಿನಿಯಂ ನಿಮಗೆ ಸಿಗುತ್ತೆ. ಅದೇ ಥರ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಕೂಡ ಎಗ್ ಇರ್ಬೋದು ಅಥವಾ ಕಾಳುಗಳಿರ್ಬೋದು, ಅದರಲ್ಲಿ ಕೂಡ ನಿಮಗೆ ತುಂಬ ಚೆನ್ನಾಗಿ ಜಿಂಕ್ ಮತ್ತು ಸೆಲಿನಿಯಂ ಸಿಗುತ್ತೆ. ಸೊ ಜಿಂಕ್ ಆ್ಯಂಡ್ ಸೆಲಿನಿಯಂ ಎಲ್ಲ ನಾವು ಅಷ್ಟೊಂದು ಕನ್ಸಿಡರ್ ಮಾಡಲ್ಲ, ಬಟ್ ಅದಕ್ಕೆ ಮೋರ್ ದೆನ್ 300 ಎನ್ಸೈಮ್ಯಾಟಿಕ್ ಆಕ್ಟಿವಿಟೀಸ್ ನಮ್ಮ ಬಾಡಿಯಲ್ಲಿ ಸರಿಯಾಗಿ ಆಗಬೇಕು ಅಂದರೆ ಈ ಜಿಂಕ್ ಆ್ಯಂಡ್ ಸೆಲಿನಿಯಂ ಬೇಕೇ ಬೇಕಾಗುತ್ತೆ. ಸೊ ಈ ಪೌಷ್ಟಿಕಾಂಶಗಳಿರುವಂಥ ಆಹಾರಗಳು ನೀವು ರೆಗ್ಯುಲರ್ಲಿ ಸೇವಿಸಿದರೆ ನಿಮ್ಮ ಜಾಯಿಂಟ್ ಹೆಲ್ತ್ ಏನಿದೆ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಸೊ ಇನಿಷಿಯಲಿ ನಮಗೆ ಏನಾದರೂ ಜಾಯಿಂಟ್ ಸಮಸ್ಯೆ ಡೆವಲಪ್ ಆಯಿತು, ಮಂಡಿ ನೋವು ಸ್ಟಾರ್ಟ್ ಆಗಿದೆ ಸಣ್ಣಕ್ಕೆ, ಅಥವಾ ಸೊಂಟ ನೋವು ಸ್ವಲ್ಪ ಸ್ಟಾರ್ಟ್ ಆಗಿದೆ, ನಮ್ಮ ಮೊದಲಿನಷ್ಟು ನಮಗೆ ಫ್ಲೆಕ್ಸಿಬಿಲಿಟಿ ಎಲ್ಲ ಇಲ್ಲ ಅಂದರೆ ನಿಮ್ಮ ಆಹಾರದಲ್ಲಿ ಈ ಪೌಷ್ಟಿಕಾಂಶಗಳನ್ನು ನೀವು ಇನ್ಕ್ಲೂಡ್ ಮಾಡಿ ನೋಡಿ. ಮೇ ಬಿ ಇನ್ ಅ ಸ್ಪ್ಯಾನ್ ಆಫ್ 3 to 4 ಮಂತ್ಸಲ್ಲಿ ನಿಮ್ಮ ಸಮಸ್ಯೆ ಪೂರ್ತಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಇನಿಷಿಯಲಿ ಒಂದು ಸ್ವಲ್ಪ ನೋವು ಆದ ಕೂಡಲೇ ತುಂಬ ಜನ ಏನು ಮಾಡ್ತಾರೆ, ಅದನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅದಕ್ಕೆ ಮೆಡಿಕೇಶನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ನಾವೇನು ಮಾಡಬೇಕು, ಇನಿಷಿಯಲಿ ನಮಗೆ ಪೇಯ್ನ್ ಸ್ಟಾರ್ಟ್ ಆಯಿತು, ಮೇ ಬಿ ಯು ಆರ್ ಅಟ್ ಅರೌಂಡ್ 45 years ಅಲ್ಲಿ ಇದ್ದರೆ ಈ ಥರ ಆಹಾರಗಳನ್ನು ನಿಮ್ಮ ರೆಗ್ಯುಲರ್ ಫುಡ್ಡಲ್ಲಿ ನೀವು ಇನ್ಕ್ಲೂಡ್ ಮಾಡಿ ನೋಡಿ, ನಿಮ್ಮ ಸಮಸ್ಯೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.